ಬೆಳಿಬೇಕಂದ್ರೆ ಇರ್ಬೇಕು ಖುಷು. ಈ ಸಿನಿಮಾ ಇನ್ನೇನಿಲ್ಲವ್ರೆ ನಮ್ಮ ಯಶು ಅವರ ಮುಂದಿನ ಸಿನಿಮಾ ಟ್ಯಾಕ್ಸಿಕ್ ಅಣ್ಣನ್ ಸೆಲೆಕ್ಷನ್ ನಂಬರ್ 1 ಕ್ಲಾಸಿಕ್. ಕನ್ನಡ ಇಂಡಸ್ಟ್ರಿಗೆ ಹೊಸ ಪ್ರೊಡ್ಯೂಸರ್ ಬಂದಿದ್ರೆ ಪುಷ್ಪಮ್ಮ ಅವಮ್ಮ ಎಲ್ಲೂ ತಗೋದಿಲ್ಲಮ್ಮ. ಈ ಸಿನಿಮಾ ಪಬ್ಲಿಸಿಟಿಯಲ್ಲಿ ಶರಣ್ ಸಾರು ಅವರು ಕನ್ನಡದಲ್ಲಿ 2 in 1 ಸ್ಟಾರ್. ಪುಷ್ಪಮ್ಮ ಮನಸ್ಸು ಮಾಡಿದ್ರೆ ರಾಕಿಂಗ್ ಸ್ಟಾರ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿ ಒಂದು ಶಾಕಿಂಗ್ ಮೂವಿ ಕೊಡ್ಬೋದಾಗಿತ್ತು. ಆದ್ರೆ ಹೊಸಬಂದ್ರೆ ಬೆಳೆಸಿದಾಗ ನಾವು ತಾಟಿದಿಲ್ಲ. ಅಮೇಜಿಂಗ್, ಎಕ್ಸ್ಟ್ರಾರ್ಡಿನರಿ. ಇನ್ನು ಇದೇ ರೀತಿ ಇನ್ನೊಂದು ಜನ ಹೊಸಬಂದ್ರೆ ಬೆಳೆಸಿದ್ರೆ ಡಿ.ಬಾಸು, ಡಿ.ಎಸ್ ಮತ್ತು ರಚಿತರಾಮ್ ಅಂತ ಆರ್ಟಿಸ್ಟ್ ಇನ್ನೂ ಒಂದಷ್ಟು ಜನ ಬರ್ತಾರೆ. ಕನ್ನಡ ಇಂಡಸ್ಟ್ರಿ ಶೇಕ್ ಆಗುತ್ತೆ. ಇನ್ನು ಒಕ್ಕಲವಾಡಿ ಅಂದ್ರೆ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ. ಏನಪ್ಪಾ ಅಂತಲೇ ಒಕ್ಕಲವಾಡಿ ಅಂದ್ರೆ ಮೈಸೂರಿನ ಕಡೆ ಒಂದು ಹಳ್ಳಿ. ಆ ಒಂದು ಹಳ್ಳಿನಲ್ಲಿ ಹಳ್ಳಿ ಜನ ಯಾವ ರೀತಿ ಇರ್ತಾರೆ, ಅವರ ಸಮಸ್ಯೆಗಳೇನು, ಅವರ ಬದುಕೇನು, ಯಾವ ರೀತಿ ಕೂಲಿಗಳು ಹೋಗ್ತಾರೆ, ಅವರ ಕಷ್ಟಗಳಿಗೆ ಒಂದಷ್ಟು ಕಾಸು ತಗೊಂಡ್ರೆ ಬಡ್ಡಿ ಅನ್ನೋ ದಂಧೆಯಲ್ಲಿ ಯಾವ ರೀತಿ ಜನ ಹಿಂಸೆ ಕೊಡ್ತಾರೆ ಅವರಿಗೆ. ಮತ್ತೆ ಅಂತ ಒಂದು ಜನಗಳನ್ನ ಏನೋ ಒಂದು ಪಾಲ್ ಮಾಡ್ತಿರ್ತಾರೆ. ಇಲ್ಲಿಗಲ್ಲ ಮರಣ ಬಿಸ್ನೆಸ್ಗೆ ಯಾವ ರೀತಿ ಜನನ ತಳ್ತಾರೆ ಒಬ್ಬ ನಾಯಕ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡಿದ್ರೆ. ಕುಯಾಮರವರು ಇದಕ್ಕೂ ಮುಂಚೆ ಕೆಲವು ಸಿನಿಮಾ ಮಾಡಿದ್ರೆ ಈ ಸಿನಿಮಾದಲ್ಲಿ ಒಳ್ಳೆ ಆಕ್ಷನ್, ಅವರ ಫಿಟ್ನೆಸ್, ಅವರ ಆಕ್ಷನ್ ಸೂಪರ್ ಆಗಿದೆ. ಇನ್ನು ಯಾರೋ ನಮ್ಮ ಗೋಪಾಲ್ ದೇಶಪಾಂಡೆ ಅವರು ವಿಲನ್ ಪಾತ್ರದಲ್ಲಿ ಅದ್ಭುತವಾಗಿದೆ. ಕಥೆನೆಲ್ಲ ಅವರೇ ಹೇಳ್ಕೊಂಡು ಹೋಗ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಕಾಯ್ವ ಶೈವ ಅವರು ಸರ್ ಹೀರೋಯಿನ್ ಪಾತ್ರದಲ್ಲಿ ಮಾಡಿದ್ರೆ ಲಂಗಾದಾವಳ ಹಾಕೊಂಡು ಲಕ್ಷಣವಾಗಿ ಮಾಡಿದ್ದಾರೆ. ಇನ್ನು ರಾಜೇಶ್ ನಟರಾಜ್ ಅವರು ಕೂಡ ಸೂಪರ್ ಆಗಿ ಮಾಡಿದ್ರೆ. ಸರ್ ಒಳ್ಳೆ ಸಿನಿಮಾ, ಫ್ಯಾಮಿಲಿ ಎಲ್ಲ ಬಂದು ನೋಡೋ ಸಿನಿಮಾ, ದಯವಿಟ್ಟು ಎಲ್ಲ ಬಂದು ನೋಡಿ. ಜೈ